ಟನಲ್ ರೋಡ್ ಬಗ್ಗೆ ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳೋದು ಇಷ್ಟೇ, ಇಡೀ ಪ್ರಪಂಚ ನೀವು ಹೋರಾಡಿದ್ದೀರಿ, ಅವರು ಹೋರಾಡಿದಾರಲ್ಲ. ಯಾವುದೇ ದೊಡ್ಡ ಸಿಟಿ ಒಂದೇ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿದೆಯಾ? ನಾವು 1.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಸಿಟಿ ಇವತ್ತು ನಮ್ಮ ಪಾಪ್ಯುಲೇಷನ್ನು ಮತ್ತು ನಮ್ಮ ಜಾಬ್ ಕ್ರಿಯೇಷನ್ ಏನಿದೆಯಲ್ಲ, ಕಾಶ್ಮೀರಿಂದ ಕನ್ಯಾಕುಮಾರಿಯವರ ಅಲ್ಲಿ ಇರ್ತಕ್ಕಂಥ ಯುವಕರಿಗೆ ನಾವು ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೇವೆ. ಗುಜರಾತಿಂದ ಆಸಾಂವರೆಗೂ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೇವೆ. ಬೆಂಗಳೂರು ನಗರದಲ್ಲಿ ಅಲ್ಲಿಂದ ಇಡೀ ದೇಶದ ಯುವಕರಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೇವೆ. 1.5 ಕೋಟಿ ಜನಸಂಖ್ಯೆ ಈಗಲೇ ಇದ್ದೇವೆ, 2 ಕೋಟಿನೂ ಆಗ್ಬೋದು ಮುಂದಿನ ದಿನಗಳಲ್ಲಿ. ಇಂಥ ಸಿಟಿ ಬರೀ ಮೆಟ್ರೋ ಅಥವಾ ಬರೀ ಸಬರ್ಬನ್ ಟ್ರಾವೆಲ್ ಅಥವಾ ಬರೀ ಬಸ್ ಇದ್ದರೆ ಸಾಕು ಅಂತ ಹೇಳಿದರೆ ಸಾಲದು. ನಾವು ಪ್ರತಿಯೊಂದು ಆಸ್ಪೆಕ್ಟ್ನು ಕೂಡ ಎಕ್ಸ್ಪ್ಲಾಯ್ಟ್ ಮಾಡಬೇಕು. ಭೂಮಿ ಮೇಲೆ ಜಾಗ ಇಲ್ಲದೆ ಇದ್ದರೆ ಭೂಮಿ ಕೆಳಗಡೆನೆ ಹೋಗಬೇಕು, ಇಲ್ಲದೆ ಇದ್ದರೆ ಮೇಲೆ ಹೋಗಬೇಕು. ಮೆಟ್ರೋನು ವಿಸ್ತೀರ್ಣ ಮಾಡಬೇಕು, ಬಸ್ಸು ಫ್ಲೀಟ್ ಡಬಲ್ ಮಾಡಬೇಕು, ಸಬರ್ಬನ್ ಟ್ರೈನು ಕೂಡ ರೆಡಿ ಮಾಡಬೇಕು. ಮೆಟ್ರೋ ಬರೀ ಕಾರ್ಗೋಸ್ಕರ ಅಂತ ನೀವು ಹೇಳಿದ್ರಿ, ಟನಲ್ ಬರೀ ಕಾರ್ಗೋಸ್ಕರ ಅಂತ ಹೇಳಿದ್ರಿ, ಅದು ಏನೇನೋ ಹೇಳಿದ್ರಿ, ಮದುವೆ ಆದರೆ ಅಂಥವ್ರಿಗೆ ಅಂತ ಎಲ್ಲ. ಅವ್ರು ಬರೀ ಮೆಟ್ರೋಲ್ಲೇ ಓಡಾಡ್ತಾರೆ, ನನಗೆ ಗೊತ್ತು, ಪಾಪ ಕಾರ್ ಯೂಸೇ ಮಾಡಲ್ಲ. ತೇಜಸ್ವಿ ಸೂರ್ಯ ಕಾರಲ್ಲಿ ಯೂಸ್ ಮಾಡ್ತಾರೆ, ಮೆಟ್ರೋ BMTC ಬಸ್ಸಲ್ಲೇ ಓಡಾಡ್ತಾರೆ. ಕಾರೆಲ್ಲ ತೇಜಸ್ವಿ ಸೂರ್ಯ ಅವರು ಯೂಸ್ ಮಾಡೋದಿಲ್ಲ. ಆ ಮೆಟ್ರೋ ಆ ಟನಲ್ಲು ಒಂದು ವೇಳೆ ಬೆಂಗಳೂರು ಸಿಟಿಗೆ ಬಂದರೆ ಭಾಳಷ್ಟು ಹೌದು ಖಾಸಗಿ ಕಾರ್ ಉಪಯೋಗಿಸೋರು ಮೆಟ್ರೋ ಟನಲ್ ಮುಖಾಂತರ ಹೋದರೆ ಬೆಂಗಳೂರಿನ ರೋಡ್ ಫ್ರೀಯಾಗಿ ಆಗೋದಿಲ್ವಾ? ನೀವು ಬಸ್ ಡಬಲ್ ಮಾಡಿ 15,000 ಬಸ್ಸಸ್ ನೀವು ಸೃಷ್ಟಿ ಮಾಡಿ, ಆವಾಗ ಬಸ್ ಫ್ರೀಯಾಗಿ ಓಡಾಡೋದಿಲ್ವಾ? ನೀವು ಆರ್ಗ್ಯೂ ಮಾಡಬೇಕಾದ್ರೆ ಹೇಗೆ ಬೇಕಾದರೂ ಆರ್ಗ್ಯೂ ಮಾಡ್ಬೋದು. ಅವ್ರು ಏನು ಹೇಳಿದ್ದಾರೆ, ಟನಲ್ ಈಸ್ ಎ ವೇಸ್ಟ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. ದುಡ್ಡು ಹೊಡೆಯೋದಕ್ಕೆ ಒಂದು ಪ್ರಾಜೆಕ್ಟ್ ಇದು ಅಂತ ಹೇಳಿದ್ದಾರೆ. ಅವರದೇ ಸರ್ಕಾರ ಬಾಂಬೆಯಲ್ಲಿ $18,000 ಕೋಟಿಗೆ ವರ್ಸೋಯಿಂದ ಬಾಂದ್ರಾವರೆಗೂ ಮತ್ತೆ ಕೋಸ್ಟಲ್ ರೋಡ್ ಅಂತ 18,000 ಕೋಟಿ 13,000 ಕೋಟಿ ಇದೇ ಥರದ್ದು ಕಾರ್ಯಕ್ರಮ ಎಲ್ಲ ಹಾಕ್ಕೊಂಡ್ರು. ಅಲ್ಲಿನೂ ನಾವು ಹೇಳ್ಬೋದಲ್ಲ, ನೀವು ಮಾಡಿರೋದಿದ್ದು ಇದಕ್ಕೋಸ್ಕರ ಅಂತ, ಭ್ರಷ್ಟಾಚಾರಕ್ಕೋಸ್ಕರ ಅಂತ. ನಿಮ್ಮ ಸರ್ಕಾರ ಮಾಡಿದ್ರೆ ಅದು ಅಭಿವೃದ್ಧಿ, ನಮ್ಮ ಸರ್ಕಾರ ಮಾಡಿದ್ರೆ ಅದು ಭ್ರಷ್ಟಾಚಾರ. ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ಅವರದೇ ಸರ್ಕಾರದ ಕೇಂದ್ರ ಸರ್ಕಾರದ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿಯರವರು ಟನಲ್ ಬಗ್ಗೆ ಏನು ಹೇಳಿದ್ದಾರೆ ಬೇಕಾದರೆ ವಿಡಿಯೋ ತೋರಿಸ್ತೇನೆ ನಾನು. ಅವರು ಟನಲ್ ಬಗ್ಗೆ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ, ಯೂನಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ has recommended 2 major infrastructure solutions to tackle Bangalore's persistent traffic woes: tunnel roads and triple layered flyover. ಇದು ಯಾರು ಹೇಳಿರೋದು? ಈಗ ನಾವು ಯಾರ ಮಾತು ಕೇಳಬೇಕು? ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಾನು ಸಲಹೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಮತ್ತೆ April 9th, ಇದೇ ವರ್ಷದ April 9th ಮತ್ತೆ ಹೇಳ್ತಾರೆ, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಆಗಬೇಕಾದ್ರೆ ಟನಲ್ ಅಗತ್ಯ, ಟ್ರಿಪಲ್ ಲೇಯರ್ ಫ್ಲೈಓವರ್ಸ್ ಅಗತ್ಯ ಅಂತ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ. ನೀವು ಯಾರು ಸರಿ ಅಂತ ನಮ್ಗೆ ಹೇಳ್ಬಿಡ್ಬೇಕು ಅವರೇ. ನಿತಿನ್ ಗಡ್ಕರಿ ಅಂತ ಅನುಭವಸ್ಥ, ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಅವ್ರು ಸರಿನಾ ಅಥವಾ ನೀವು ಸರಿನಾ?
ಅವ್ರಿಗಿಂತ ಇಂಟೆಲೆಕ್ಚುವಲ್ ನೀವು ಜಾಸ್ತಿ ಆಗಿದ್ರೆ ನೀವು ಭಾಳ ಬುದ್ಧಿವಂತರು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಬುದ್ಧಿ ಸೆಲೆಕ್ಟಿವ್ಲಿ ಉಪಯೋಗಿಸ್ತೀರಿ ಅಂತಲೂ ಎಲ್ಲರಿಗೂ ಗೊತ್ತಿದೆ. ಭಾಳ ಬುದ್ಧಿವಂತರು, ನೀವು ಮೇಧಾವಿ, ಒಪ್ಕೊಳ್ಳೋಣ. ಆದರೆ ನಿಮ್ಮ ಮಿನಿಸ್ಟ್ರಿ ಹೇಳ್ತಾ ಇದ್ದಾರಲ್ಲ, ಅವ್ರ ವಿರುದ್ಧ ನೀವು ಹೇಳಿ. ನಿಮ್ಗೆ ಏನೋ ಗೊತ್ತಿಲ್ಲ, ಸುಮ್ಮನೆ ಹೇಳ್ಬೇಡ್ರಿ ಅಂತಾದರೂ ಹೇಳಿ. 10 ವರ್ಷ ಏನು ಗೊತ್ತಿಲ್ಲದೆ ಇರೋರಿಗೆ, ಏನೂ ಅನುಭವ ಇಲ್ಲದೆ ಇದ್ದರೆ ಅಂಥ ಒಬ್ಬ ನಿತಿನ್ ಗಡ್ಕರಿ ಅಂತ ಒಬ್ಬ ಮಿನಿಸ್ಟ್ರನ್ನ ನೀವು ಇಟ್ಕೊಂಡಿದ್ದೀರಾ ಅಂತ ನನ್ನ ಪ್ರಶ್ನೆ. ಸೊ ಏನಾಗಿದೆ ಅಂದರೆ, ಬಿ ಜೆ ಪಿಯ ಕೆಲವು ನಾಯಕರಿಗೆ ಮತ್ತು ವಿಶೇಷವಾಗಿ ಬಿ ಜೆ ಪಿಯವ್ರಿಗೆ ಬೆಂಗಳೂರು ನಗರದಲ್ಲಿ ಯಾವುದೇ ಬದಲಾವಣೆ ಆಗಕೂಡ್ದು, ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಬರ್ಕೂಡ್ದು. ಒಂದು ಸಣ್ಣ ಉದಾಹರಣೆ, ನಮ್ಮ ಸರ್ಕಾರ ಇದ್ದಾಗ ಒಂದು ಬ್ರಿಡ್ಜ್ ಮಾಡ್ತೀವಿ ಇಲ್ಲಿ ಚಾಲುಕ್ಯ ಸರ್ಕಲಿಂದ ಹೆಬ್ಬಾಳ್ ಫ್ಲೈಓವರ್ ದಾಟಿ ಮುಂದೆ ಹೋಗುತ್ತೆ ಅಂತ ನಾವು ಒಂದು ಪ್ರಪೋಸಲ್ ಕೊಟ್ಟಿವಿ. ಸರಿನೋ ತಪ್ಪೋ, ನಮ್ಮ ಒಂದು ಸೊಲ್ಯೂಷನ್ನು, ನಮ್ಮ ಒಂದು ಪ್ರಪೋಸಲ್ ಅದು. ಸ್ಟೀಲ್ ಬ್ರಿಡ್ಜ್ ಅಂತ ನೀವು ಹೆಸರು ಕರೆದಿದ್ರಿ. ತಪ್ಪಿದ್ರೆ ತಪ್ಪು ಅಂತ ನೀವು ಹೇಳಿ. ಬಿ ಜೆ ಪಿಯವರು ಎಲ್ಲರೂ ವಿರೋಧ ಮಾಡಿದರು, ಇದು ಸರಿ ಇಲ್ಲ ಅಂತ ಹೇಳಿ ಬಿ ಜೆ ಪಿಯವರೆಲ್ಲ ವಿರೋಧ ಮಾಡಿದರು. ಅದನ್ನು ನಿಲ್ಲಿಸಬೇಕು ಅಂತ ಹೋರಾಟ ಮಾಡಿದರು, ನಾವು ನಿಲ್ಲಿಸಿದ್ವಿ. ಆಮೇಲೆ ನೀವು ವಿರೋಧ ಮಾಡಿದವರು, ಹೋರಾಟ ಮಾಡಿದವರು ನೀವೇ ಅಧಿಕಾರಕ್ಕೆ ಬಂದಾಗ ಅದಕ್ಕೊಂದು ಸೊಲ್ಯೂಷನ್ ಕೊಡಬೇಕಾಗಿತ್ತು ಇಲ್ವೋ? ನಾವು ಮಾಡೋದನ್ನು ಸರಿ ಇಲ್ಲ ಅಂತೀರಿ, ನೀವೇನಾದರೂ ಮಾಡಿದ್ದೀರಾ? ಅದೂ ಇಲ್ಲ. ಇವತ್ತು ಕೂಡ ಹೆಬ್ಬಾಳ್ ಫ್ಲೈಓವರ್ ದಾಟಬೇಕಾದ್ರೆ ಅರ್ಧ ಗಂಟೆ ಅಲ್ಲಿ ಟ್ರಾಫಿಕಲ್ಲಿ ನಿಂತಿರಬೇಕು. ಸೊಲ್ಯೂಷನ್ ಇಲ್ಲ. ಅಲ್ಲಿಗೆ ನಾವು ಏನೋ ಎಕ್ಸ್ಪ್ಯಾನ್ಷನ್ ಮಾಡೋಣ ಅಂತ ಹಣ ಮೀಸಲಿಟ್ಟರೆ ಅದನ್ನು ಕೂಡ ನಿಮ್ಮ ಸರ್ಕಾರ ಬಂದ ಮೇಲೆ ಬೇರೆ ಬೇರೆ ಕಡೆ ನೀವು ಹಂಚ್ಕೊಂಡ್ರಿ ಆ ಹಣ.